ಎಷ್ಟೋ ಮನೆಯಲ್ಲಿ ಜಗಳಗಳು ಏನಕ್ಕಪ್ಪ ಆಗ್ತವೆ ಅಂತಂದರೆ ಒಬ್ಬರ ಕಷ್ಟಗಳನ್ನು ಒಬ್ಬರ ನೋವನ್ನು ಕೇಳಿಸಿಕೊಳ್ಳತಕ್ಕಂತಹ ಸಮಯ ಅವ್ರಿಗಿರೋದಿಲ್ಲ. ಅದಕ್ಕೋಸ್ಕರ ನನ್ನ ಮಾತನ್ನು ನೀವು ಕೇಳಿಸ್ಕೊತಾ ಇಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಜಗಳವನ್ನು, ಮಕ್ಕಳೇ ಆಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ, ಅತ್ತೆ ಮಾವ ಸೋದರಿ ಯಾರೇ ಆಗಲಿ ಜಗಳಗಳನ್ನು ಮಾಡ್ತಾನೆ ಹೋಗ್ತಾರೆ. ಏಕೆ ಅಂತಂದರೆ ಅವರ ಕಷ್ಟಗಳನ್ನು ಕೇಳತಕ್ಕಂತಹ ಒಂದು ಸಮಯ ಅವರಿಗೆ ಇರೋದಿಲ್ಲ. ಹಾಗೆ ಒಬ್ಬ ಹೆಣ್ಣು ಮಗಳು ಏನು ಮಾಡ್ತಾರೆ, ಒಬ್ಬನಿಗೆ ಫೋನ್ ಮಾಡ್ತಾರೆ, ರಾತ್ರಿ ಅರ್ಧ ಹೊತ್ತಿನಲ್ಲಿ ಫೋನ್ ಮಾಡಿಬಿಟ್ಟು ನಾನು ಸಾಯಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಅಯ್ಯೋ ಯಾರಮ್ಮ ನೀನು ಈ ಥರ ಫೋನ್ ಮಾಡ್ತಿದ್ದೀಯಾ, ನನಗೆ ಹೆಂಗಮ್ಮ ನೀನು ನನ್ನ ನಂಬರ್ ಯಾರಮ್ಮ ನಿಮಗೆ ಕೊಟ್ಟವರು ಅಂತ ಹೇಳ್ಬಿಟ್ಟು ಕೇಳಿದಾಗ, ಯಾರೂ ಕೊಟ್ಟಿಲ್ಲ, ನನಗೆ ನಾನು ಸಾಯಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಯಾವುದೋ ಒಂದು ನಂಬರನ್ನು ಒತ್ತಿ ಫೋನ್ ಮಾಡ್ತಾಯಿದ್ದೀನಿ, ನನ್ನ ಕಷ್ಟಗಳನ್ನು ಕೇಳತಕ್ಕಂಥವ್ರು ಯಾರೂ ಇಲ್ಲ, ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿ ಇಲ್ಲ, ನಾನು ಸಾಯಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಂದಾಗ ಅವನಿಗೆ ಭಯ ಆಗೋಯ್ತು. ಏನಪ್ಪ ಅಂತ ನಾನು ಕಟ್ ಮಾಡಿಬಿಡೋಣ ಅಂತಂದರೆ ಅವಳು ಸತ್ತೋಗ್ಬಿಡ್ತಲ್ಲ, ಒಂದು ಜೀವ ಹೊರಟೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಯಾಕಮ್ಮ ಸಾಯಬೇಕು ಅಂತ ಕೇಳಿದಾಗ ಎಲ್ಲ ಕಷ್ಟಗಳು ಮನೆಯಲ್ಲಿ ಏನೇನು ನಡೆಯುತ್ತೆ ಎಲ್ಲ ಕಷ್ಟಗಳನ್ನು ಕೂಡ ಹೇಳ್ಕೊಂಡಾಗ, ಅಲ್ಲಮ್ಮ ಇಷ್ಟಕ್ಕೋಸ್ಕರ ನೀನು ಸಾಯ್ತೀಯಾ, ಯಾಕೆ ಈ ಥರ ಮಾಡ್ಕೊತಾ ಇದೆಯಾ ಅಂತಂದಾಗ ಅವಳು ಹೇಳ್ತಾಳೆ, ನೋಡಪ್ಪ ನಾನೀಗ ಸಾಯೋದನ್ನು ಬಿಟ್ಬಿಟ್ಟು ನಾನೀಗ ಜೀವನವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತಾ ಇದ್ದೀನಿ ಅಂತಂದಾಗ, ಅಲ್ಲಮ್ಮ ನಾನೇನು ನಿನಗೆ ಮೋಟಿವೇಶನ್, ನಿನಗೆ ಮನಪರಿವರ್ತನೆ ಯಾವ ರೀತಿಯಲ್ಲಿ ಏನು ಹೇಳಿದ್ವಲ್ಲ, ಹೆಂಗೆ ನೀನು ನಿರ್ಧಾರವನ್ನು ತೊಗೊಂಡೆ ಈಗ ಬದುಕ್ತೀನಿ ಅಂತ ಹೇಳ್ಬಿಟ್ಟು ಅಂತ ಅಂದಾಗ ಅವಳು ಹೇಳ್ತಾಳೆ, ನೋಡಪ್ಪ ನನಗೆ ನೀನೊಬ್ಬ ಕಷ್ಟವನ್ನು ಹೇಳಿಕೊಳ್ಳತಕ್ಕಂತಹ ಒಬ್ಬ ವ್ಯಕ್ತಿ ಸಿಗ್ತೆ, ನೀನು ನನ್ನ ಮಾತುಗಳನ್ನೆಲ್ಲ, ನನ್ನ ನೋವನ್ನೆಲ್ಲ ಕೇಳಿಕೊಂಡೆ, ನನಗೆ ತುಂಬ ಸಂತೋಷ ಆಯಿತು, ನನಗೆ ಮನಸ್ಸು ಒಗರ ಆಯಿತು, ನಾನು ಬದುಕ್ತೀನಿ, ನಾನು ಚೆನ್ನಾಗಿರ್ತೀನಿ, ನನ್ನ ಜೀವನದಲ್ಲಿ ಯಾರಿಗೂ ಕೂಡ ಎದುರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಅವನಿಗೂ ಕೂಡ ಖುಷಿ ಆಗುತ್ತೆ, ನನ್ನಿಂದ ಒಬ್ಬ ನಾನು ಕೇಳಿಸ್ಕೊಳ್ಳೋದಕ್ಕೋಸ್ಕರನೇ ನನ್ನಿಂದ ಒಬ್ಬ ಮಹಿಳೆ ಬದುಕ್ತಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಎಲ್ಲರೂ ಕೂಡ ಅಷ್ಟೇ, ಅವರ ಕಷ್ಟಗಳಿಗೆ ಅವರ ನೋವುಗಳಿಗೆ ನಾವು ಹಣವನ್ನು ಕೊಡೋ ಅವಶ್ಯಕತೆ ಇಲ್ಲ, ದೈಹಿಕವಾಗಿ ಏನು ಸಹಾಯವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಸಾಕು ಅವರಿಗೆ ತುಂಬ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ಯಾರ್ಯಾರು ಮಾತುಗಳನ್ನು ಕೇಳಿಸ್ಕೊಳೋದಿಲ್ಲ, ಯಾರು ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳೋದಿಲ್ಲ, ಅವರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ನೀವು ಕೂಡ ಬೇರೆಯವರ ಮಾತನ್ನು ಕೇಳಿಸ್ಕೊಳ್ಳತಕ್ಕಂತಹ ಒಂದು ವ್ಯವಧಾನವನ್ನು ಕಲಿತ್ಕೊಳ್ಳಿ.